ಸರ್ ಇದೇ ಜಾಗ ಪರ್ಫೆಕ್ಟ್ ಸರ್, ಇದೇ ಜಾಗ ಇಷ್ಟು ನೀವೇನು ಕೂತಿದ್ರೆ ಇದೇ ಜಾಗದಲ್ಲಿ ಅವ್ರು ಹಾಕೊಂಡು ಕೂತಿದ್ರು ಹಿಂಗೆ ಅವ್ರು ನೆಲದ ಮೇಲೆ ಅಂದರೆ ಬಹುಶಃ ಇದೇ ಜಾಗದಲ್ಲಿ. ಸೊ ಇದು ಮುಗೀತು, ದೇವ್ರ ನಮಸ್ಕಾರ ಮಾಡ್ಕೊಂಡು ಬಂದೆ. ಅದಾದ್ಮೇಲೆ ಅವರು ನಿಮ್ಗೆ ಎಲ್ಲಿ ಊಟ ಆಗಿ ಇಲ್ಲಿಂದ ವಾಪಸ್ 1 ಸೆಕೆಂಡಲ್ಲಿಂದ ಇಲ್ಲಿ ಇಬ್ಬರಿದ್ರು. ಅರವಿಂದ್ ಇಲ್ಲಿ ನೀವು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಅವ್ರು ತನಿಖೆ ಮಾಡಲಿ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ರಿಯಾಕ್ಷನ್ಸ್ ಅಂತ ಕೇಳೋದು ದಯವಿಟ್ಟು ಬರಬೇಡಿ. ನಮಗೆ 3 ದಿನ ಸಾಕಾಗಿದೆ. ಸದ್ಯಕ್ಕೆ ದೇವರಾಣೆಗೂ ರಿಯಾಕ್ಷನ್ ಕೇಳ್ತಾ ಇಲ್ಲ. ಇಲ್ಲ ನಾವು ಕೇಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಸರಿ ಸರ್, ಆಯ್ತು ನಿಮ್ಮ ಕೆಲಸಕ್ಕೆ ಅಡ್ಡಿ ಬರಲ್ಲ. ಇಲ್ಲಿ ಪೆಂಡಾಲ್ ಹಾಕಿದ್ರು. ಬರ್ತಾ ಇದ್ದಂಗೆ ಏನಾಯ್ತು ಸರ್ ಅಲ್ಲಿ ಕಾಯ್ತವ್ರಲ್ಲಿ ಅಂತ ಹೇಳಿದ್ರು. ಟ್ರಂಪ್ ಒಂದಿರು ಕಾಯಕ್ಕೆ ಹೇಳಿದ್ರು. ಫಸ್ಟ್ ದೇವರು, ಆಮೇಲೆ ಟ್ರಂಪ್ ಅಂತ ಹೇಳ್ತೀನಿ ಇದೇ ಜಾಗದಲ್ಲಿ. ಸೊ ಇದು ಮುಗೀತು, ದೇವ್ರ ನಮಸ್ಕಾರ ಮಾಡ್ಕೊಂಡು ಬಂದೆ. ಅದಾದ್ಮೇಲೆ ಅವರು ನಿಮ್ಗೆ ಎಲ್ಲಿ ಊಟ ಆಗಿ ಇಲ್ಲಿಂದ ವಾಪಸ್ 1 ಸೆಕೆಂಡಲ್ಲಿಂದ ಇಲ್ಲಿ ಇಬ್ಬರಿದ್ರು. ಕರೀತಾರೆ ಸರ್ ನಿಮ್ಮ ಮೇಡಮು. ನನಗೆ ಯಾರು ಮೇಡಮ್ ಇಲ್ಲಪ್ಪ, ನಾನು ನಮ್ಮ ಪಾಡಿಗೆ ನಮ್ಮ ಡೀಟೇಲ್ ವಾಪಸ್ ಇಲ್ಲಿಂದ ಅಲ್ಲಿ ಆ ಕಾರ್ ಹತ್ರ ಒಂದು 10 ಜನ ತೋರಿಸಿದ್ರು ಅಂತ. ಅದಕ್ಕೊಂದು ತೋರಿಸಿದ್ದು ಅಲ್ಲಿ ಸರ್. ಇಲ್ಲ ಹೌದು ಸರ್, ಇಲ್ಲಿಂದ ಅಲ್ಲೋದ್ವಿ ಸರ್. ಅಲ್ಲಿ ಕಾರ್ ಹತ್ತಕ್ಕೆ ಹೋದಾಗ ಸರ್ ಅಲ್ಲಿ ಕರೆಕ್ಟಾಗಿ ಬನ್ನಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಚೆನ್ನಾಗಿದೆ ಇಲ್ಲ ಅಲ್ಲಿ ಸರ್, ಅಲ್ಲಿ ಹೌದು. ಸೊ ಇಲ್ಲಿ ಸೊ ಆಗ ವಾತಾವರಣ ಸರಿ ಇಲ್ಲ ಅಂತ ಅನ್ನಿಸ್ತಾರೆ. ನನಗೇನು ಕೊಡಬೇಕು, ನನಗೇನಿಗೆ ಸರ್ ಅವರು ನನ್ನ ಲೈಫಲ್ಲಿ ಯಾವತ್ತೂ ಬಂದೇ ಇಲ್ಲ. ಅದು ಏನಕ್ಕೆ ಅವ್ರು ನನ್ನ ಲೈಫಲ್ಲಿ ಬಂದಿಲ್ಲ. ಹಂಗಿದ್ದಾಗ ಅವ್ರು ಹೇಳ್ತಿಲ್ಲ ನಾನಂತ ಬಂದ್ಬಿಡಿ ಪ್ಲೇಸ್ ತೋರಿಸಿ. ಫೋಟೋ ತಗೊಂಡು ನಮ್ಮ ಇದರಲ್ಲಿ ಶೋ ಮಾಡು. ಸರ್ ಇದೇ ಜಾಗ ಪರ್ಫೆಕ್ಟ್. ಪೇಮೆಂಟ್ ಕೊಡ್ತೀರಾ ಸರ್? ಆಮೇಲೆ ಮಾತಾಡ್ತೀನಿ. ಮುಂದೆ ಸರ್ ಇದೇ ಜಾಗ. ಸರ್ ಒಂದು ಸ್ವಲ್ಪ ಎಲ್ಲಿ ಕೈ ತೋರಿಸಿ, ಎಲ್ಲಿ ತೋರಿಸಿ ಸರ್ ಇದೇ ಜಾಗ ಇಷ್ಟು ನೀವೇನು ಕೂತಿದ್ರೆ ಇದೇ ಜಾಗದಲ್ಲಿ ಅವ್ರು ಹಾಕೊಂಡು ಕೂತಿದ್ರು ಹಿಂಗೆ ಒಂಥರ ಅವ್ರು ನೆಲದ ಮೇಲೆ ಅಂದರೆ ಬಹುಶಃ ಕಾಳಪ್ಪ ನಾವು ಇರ್ಬೇಕಾ ಸರ್? ಡೀಟೇಲ್ ಆಗಿ ಇದು ಮಾಡ್ಕೋ. ಥ್ಯಾಂಕ್ ಯು. ಅಣ್ಣ ಸೈಡು ಇಲ್ಲಿ ಇರ್ರಿ, ಹೋಗ್ಬೇಡ್ರಿ, ಇಲ್ಲಿ ಇರ್ರಿ. ಸರ್ ಒಂದು ಆರೋಪ ಇದೆ ತಮ್ಮಲ್ಲಿ. ಹೇಳಿದ್ರು ಅವನ ಬಗ್ಗೆ ಮಾತಾಡೋದು ಇಲ್ಲ ಸರ್, ಮುಗಿಸ್ಬಿಡಿ ಸರ್. ಆಯ್ತು ಮುಗಿಸ್ಬಿಡಿ ಸರ್. ಒಂದೇ ಸರಿ ಗುರು ಅಟ್ಲ ಊಟ ಮಾಡಿರಲ್ಲ, ಬೇಸರ ಆಗಿತ್ತು. ಯಾರಿಗಾರು ಮಾಧ್ಯಮದವ್ರು ಬೇಸರ ಆಗಿದ್ರು ಅಷ್ಟೇ ನಾನು ಕ್ಷಮೆ ಕೇಳೋದು. ಹಿಂಗೆ ಯಾರಿಗೂ ಉತ್ತರ ಕೊಡಬೇಕಾದಾಗತ್ತಿಲ್ಲ. ಯಾಕೆಂದರೆ
ಇಲ್ಲಿ ತನಕ ನಿಮ್ಮಿಂದ ಬಂದಿರ್ತೀವಿ, ನಿಮ್ಮಿಂದ ಬೆಳೆದಿರ್ತೀವಿ, ನಿಮ್ಗೆ ಅಷ್ಟೇ ಉತ್ತರ ಕೊಡಬೇಕು. ಮುಗಿದೋಯ್ತು. ಒಂದು ನಿಮಿಷ ಇರಿ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಹೆಸರು ಕೇಳಿದ್ದೆ, ಮಿಕ್ಕಿದ್ದವ್ರು ಒಂದು ನಿಮಿಷ ಕಾನೂನು ತಪ್ಪಾಗಿ. ಈಗ ನಾನಿಲ್ಲಿ ಉತ್ತರ ಕೊಡ್ತಾ ಇರೋದೇನೆಂದರೆ, ನೆನ್ನೆ ಒಂಚೂರು ಕೋಪದಲ್ಲಿ ಮಾಧ್ಯಮಕ್ಕೆ ಬೇಜಾರು ಮಾಡಿ ಅವ್ರಿಗೆಲ್ಲ ನಾವು ಉತ್ತರ ಕೊಡೋದಕ್ಕೆ ನಾನು ಉತ್ತರ ಒಂದು ನಿಮಿಷ ಸರ್ ನೀವು ಎಷ್ಟು ಕೇಳೋದು ನಾನು ಉತ್ತರ ಕೊಡಲ್ಲ. ನಂಗೆ ಅವ್ರ ಹೆಸರು ಬಳಸೋಕ್ಕೆ ಆಸಕ್ತಿ ಇರಿ ಸರ್. ಸುಮ್ಮನೆ ನಾನೇ ಕೂತ್ಕೊಳ್ಳಿ, ದಯಮಾಡಿ ಹೇಳ್ತೀನಿ. ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಹತ್ರ ಬಂದಿರೋದು ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮಿಂದ ತುಂಬ ಸಹಾಯ ಪಡ್ಕೊಂಡಿದ್ದೀನಿ. ಇಲ್ಲಿವರೆಗೂ ಸಿನಿಮಾ ಕರಿಯರ್ಲಿ ಬೆಳೆದಿದ್ದೀನಿ. ಒಂದೇ ಮಾತು ಹೇಳಿದ್ರೆ ನೀವು ಎಷ್ಟು ಕೇಳಿದ್ರು ಒಂದೇ ಉತ್ತರ. ನೆನ್ನೆ ತುಂಬ ಆಕ್ರೋಶದಲ್ಲಿ ನನ್ನ ಮಾತು ಯಾರಿಗೆ ಬೇಜಾರಾಗಿದೆ ಅವರನ್ನಷ್ಟೇ ಕ್ಷಮೆ ಕೇಳಬೇಕು ಜನಗಳಿಗೆ. ಒಂದು ನಿಮಿಷ ಸರ್ ನನಗೆ ಹೇಳೋಕ್ಕಷ್ಟೇ ಬಿಡಿ. ಎರಡನೇದು, ಮಾಧ್ಯಮದವ್ರಿಗೆ ಏನು ಬೇಜಾರಾಗಿದೆ ಅವ್ರಿಗಷ್ಟೇ ಕ್ಷಮೆ ಕೇಳಿ. ಯಾಕೆಂದರೆ ನಿಮ್ಮಿಂದ ಎಲ್ಲ ತಿಂದಿರ್ತೀವಿ, ನಾವು ಅನ್ನ ತಿಂದಿದ್ದೀವಿ, ಆಯಿತಾ? ಅದು ಬಿಟ್ಟು ಅವ್ರು ಹಂಗೆ ಹೇಳಿದ್ರು ಇವ್ರು ಹಂಗೆ ಹೇಳಿದ್ರು ನಾವು ಉತ್ತರ ಕೊಟ್ಕೊಂಡ್ರು ನಾಳೆ ಇನ್ನೊಂದು ಕೊಡ್ತಾರೆ. ದಯಮಾಡಿ ಸರ್ ಹೇಳಿದ್ನಲ್ಲ, ಇಲ್ಲಿಗೆ ಇದು ಮುಗೀತು. ನನ್ನ ಕೆಲಸ ನಾನು ಕಂಪ್ಲೇಂಟ್ ಕೊಡ್ಬೇಕು. ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್, ಅದನ್ನು ಪೊಲೀಸ್ ಎನ್ಕ್ವೈರಿ ಮಾಡತಂಗೆ ಬಿಡಿ, ಅಷ್ಟೇ ಅಲ್ವಾ? ಸತ್ಯನ ಸುಳ್ಳು ಗೊತ್ತಾಗುತ್ತೆ. ಅಷ್ಟೇ ಸರ್. ನೀವು ಹೇಳಿದ್ನಲ್ಲ, ನಾನು ಹೇಳ್ತಾ ಒಂದು ನಿಮಿಷ ಹಂಗೆ ಮಾಡಬಾರ್ದು, ಅದೇ ತಪ್ಪು. ಯಾವಾಗಲೂ ನೀವು ಮಾಡೋದು ಹಿಂಗೆ ಅದು. ದಯವಿಟ್ಟು ಹೇಳ್ತೀನಿ ಕೇಳಿ. ಒಂದು ನಿಮಿಷ ಅಯ್ಯೋ ದಯವಿಟ್ಟು ಹೇಳ್ತೀನಿ ಕೇಳಿ. ಅವ್ರು ಎನ್ಕ್ವೈರಿ ಮಾಡ್ತಾರೆ, ಸತ್ಯನೂ ಸುಳ್ಳು ಹೊರಗೆ ಬರುತ್ತೆ. ತಪ್ಪೇ ಮಾಡಿದವ್ರು ಆರೋಪ ಮಾಡ್ತಾರೆ, ಮಾಡ್ಕೊಳ್ಳಿ. ನೆನ್ನೆ ಒಂಚೂರು ಕೋಪದಲ್ಲಿದ್ದೆ ಸರ್. ಒಂದು ನಿಮಿಷ ಸರ್, ನೆನ್ನೆದು ಅಷ್ಟಕ್ಕೆ ಕ್ಷಮೆ ಬಿಟ್ಟರೆ ನಂಗೆ ಇನ್ಯಾವ ವಿಚಾರದಲ್ಲೂ ಗಿಲ್ಟಿಲ್ಲ. ಆರಾಮಾಗಿರಿ. ಯಾಕೆಂದರೆ ಸುಮ್ಮನೆ ಯಾರು ಬಂದು ಅವ್ರು ನನ್ನ ಲೈಫಲ್ಲಿ ಬಂದೇ ಇಲ್ಲ ಸರ್. ಯಾಕಂಗೆ ಹೇಳಿದ್ರೆ ಗೊತ್ತಿಲ್ಲ ಸರ್. ಒಂದು ಕೆಲಸ ಮಾಡಿ, ಅವ್ರನ್ನಾರು ಡ್ಯೂಟಿ ಮಾಡೋಕೆ ಬಿಡಿ ಅಟ್ಲೀಸ್ಟು. ಬೇಕರಿ ರಘು ಅವರು ಘಟನೆ ನಡೆದ ಸ್ಥಳದಲ್ಲೇ ಇರಲಿಲ್ಲ, ಸುಮ್ಮನೆ ಪ್ರಥಮ ಅವರು ಅವ್ರ ಮೇಲೆ ದೂರು ಕೊಟ್ಟಿದ್ದಾರೆ. ಪ್ರಚಾರಕ್ಕಾಗಿ ಅವ್ರ ಮೇಲೆ ದೂರು ಕೊಡೋಂಥದ್ದು ಏನಿತ್ತು, ಅವ್ರು ಇಲ್ಲವೇ ಇಲ್ಲ ಜಾಗ ಅಂಥವ್ರ ಮೇಲೆ ಯಾಕೆ ಕೊಟ್ಟರು ಪ್ರಥಮ ಅವರು? ಸರಿ ಸರ್, ಆಯ್ತು. ಈಗ CDR ಎಲ್ಲ ಚೆಕ್ ಮಾಡ್ತಾರೆ, ನೋಡ್ರೋರ್ಲ್ಲ ಹೇಳ್ತಾರೆ. ದಾಖಲಾತಿಲಿ ಯಾರು ಈಗ ನೀವೇ ಹೇಳಿದ್ರಿ ಅವ್ರ ಮಕ್ಕನೇ ನೋಡಿಲ್ಲ ಅಂತ. ಯಾವ ತರ ಐಡೆಂಟಿಫೈ ಮಾಡಿ ದೂರ ದಾಖಲು ಮಾಡಿದ್ರಿ ತಾವು? ಏನಂತ ಯಶಸ್ವಿನಿ ಅವ್ರ ಮುಖ ನೋಡಿಲ್ಲ ಸರ್ ತಾವು? ಯಶಸ್ವಿನಿ ಅವರು ಅವರೇ ಫೋಟೋ ಬಿಟ್ಟು ಬೇಕರಿ ಅವ್ರ ಮಕ್ಕ ನೋಡಿಲ್ಲ ಅಂತ ಹೇಳಿ ಸರ್. ಒಂದು ಕೆಲಸ ಮಾಡಿ ಸರ್, ನನಗೆ ಅವರೇ ಹೆಸರು ಹೇಳಿದ್ರು, ನಾನು ಯಾರು ಗೊತ್ತಾ ಅಂದ್ಬಿಟ್ಟು ಹೆಸರು ಹೇಳಿದ್ರು. ಅವ್ರು ಹೇಳಿದ್ರು ಎಲ್ಲೋ ಸರ್ ಒಂದು ಕೆಲಸ ಮಾಡಿ, ನಾನು ಹೇಳಬೇಕಾದ್ರೆ ಇವತ್ತೊಂದು ನನ್ನ ಮನಸ್ಸಲ್ಲಿ ಒಂದು ಗಿಲ್ಟ್ ಕಾಡ್ತಿತ್ತು ಮಾಧ್ಯಮದ ಮೇಲೆ ನನ್ನ ಆಕ್ರೋಷ್ಟಲ್ಲಿ ಅದು ಬಿಟ್ಟು ಇನ್ನೆಲ್ಲವೂ ಕಾನೂನಾತ್ಮಕವಾಗಿ ಆಗುತ್ತೆ. ನಾನು ಆ್ಯಕ್ಚುಲಿ ಇದನ್ನು ಮುಗಿಸೋಣ ಅಂತ ಇದ್ದೆ, ಕ್ಲೋಸ್ ಮಾಡೋಣ ಅಂತ. ಅವ್ರು ಹಿಂಗೆ ಅಂದಾಗ ಯಾರು ತಪ್ಪಿರುತ್ತೆ ಅವ್ರು ಹೋಗ್ತಾರೆ ಬಿಡಿ ಸರ್. ನಂದಿದ್ರೆ ನಾನೇ ಹೋಗ್ತೀನಿ. ಈಗ ಅವರಿಗೆ ಜಾಮೀನು ಬಿಡಿ ಸರ್, ಒಳ್ಳೇದಾಗಿ. ಹೌದಾ? ನಂಗೆ ಗೊತ್ತಿಲ್ಲ. ಒಳ್ಳೇದಾಗಿ ಸರ್. ಹಂಗಾರೆ ಅವ್ರು ಒಂದು ಕೆಲಸ ಮಾಡಿ ಸರ್, ಹಂಗಾರೆ ಅವ್ರ ಮೇಲೆ ಡಿಫಾಮೇಷನ್ ಕೇಸ್ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಹಾಕಲಿ ಸರ್, ಆಯಿತು ಸರ್. ಪ್ರಚಾರದ ಆಯ್ತು ಸರ್. ಬಿಡು ಮಗಳೇ ಅಲ್ಲ ನಾನು. ಆಯ್ತು ಅವ್ರ ಅಪ್ಪನ ಮಗಳಾಗಿ ನನ್ನ ಮಗಳು ಅದು ಯಾರ ಮಗಳು